ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಗೆ ಗೆಳತಿ ಲೀಲಾ. ವೆಲ್ಕಮ್ ಟು ಲೀಲಾಸ್ NaLapaaka N Lifestyle. ಫ್ರೆಂಡ್ಸ್, ಇವತ್ತು ಸಖತ್ ಸಿಂಪಲ್ ಆಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಮ್ಯಾಂಗೋ ಶ್ರೀಖಂಡ್. ಇದನ್ನ ಅಮರ್ಖಂಡ್ ಅಂತ ಕೂಡ ಹೇಳ್ತಾರೆ. ಹಾಗೆ ಕನ್ನಡದಲ್ಲಿ ಇದನ್ನ ಮಾವಿನ ಹಣ್ಣಿನ ಶ್ರೀಕರಣೆ ಅಂತ ಕೂಡ ಹೇಳ್ತಾರೆ. ಈ ರೆಸಿಪಿ ಎಷ್ಟು ಸುಲಭ ಅಂತ ಹೇಳಿದ್ರೆ, ಈ ರೆಸಿಪಿಗೆ ಮೇನ್ ಆಗಿ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್. ಅದರಲ್ಲಿ ಬೇರೆ ಎಲ್ಲ ನಾನೆಲ್ಲ ತೋರಿಸಿದ್ದೀನಿ, ಅದೆಲ್ಲ ಆಪ್ಷನಲ್ಸ್ ಆಗಿರುತ್ತೆ. ನಿಮಗೆ ಇಷ್ಟ ಅನ್ಸಿದ್ರೆ ನೀವು ಹಾಕೋಬಹುದು. ಈ ಒಂದು ರೆಸಿಪಿನ ಟ್ರೈ ಮಾಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಮೇನ್ ಆಗಿ ನಮಗೆ ಬೇಕಾಗಿರುವಂತದ್ದು ಇದರಲ್ಲಿ ಹಂಕರ್ಡ್ ಅಂತ ಹೇಳಿ. ಹಂಕರ್ಡ್ ಅಂದ್ರೆ ಗಟ್ಟಿ ಮೊಸರು. ಈ ಒಂದು ಹಂಕರ್ಡ್ ನ ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ. ನೀವೇನು ನೋಡಿಲ್ಲ ಅನ್ನೋದಾದ್ರೆ ಒಂದ್ ವೇಳೆ ನೋಡಿ. ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ, ನೀವೇನೇ ನಮ್ಮ ವಿಡಿಯೋಸ್ನ ನೋಡಿಲ್ಲ ಅನ್ನೋದಾದ್ರೆ ನಮ್ಮ ವಿಡಿಯೋಸ್ನ ನೋಡಿ. ಒಂದ್ ವೇಳೆ ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ನೋಡಿ, ಲೈಕ್ ಮಾಡಿ, ಹಾಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ತುಂಬಾ ಸುಲಭವಾಗಿ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ತುಂಬಾ ಟೇಸ್ಟಿ ಆಗಿರುವಂತ ರೆಸಿಪಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ತಗೊಂಡಿದ್ದೀನಿ 200 ಗ್ರಾಮ್ ಅಷ್ಟು ಹಂಕರ್ಡ್ ಅಂದ್ರೆ ಗಟ್ಟಿ ಮೊಸರು. ಸಾಕಷ್ಟು ಥಿಕ್ನೆಸ್ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸ್ವಲ್ಪ ಕೈನ ಒಂದ್ಸತ್ತೆ ನಿಲ್ಸಿ ಒಂದು 5 ನಿಮಿಷ ರೆಸ್ಟ್ ಮಾಡಿ. ಇದಕ್ಕೆ ನಾನಿವಾಗ ಯೂಸ್ ಮಾಡ್ತಾ ಇದ್ದೀನಿ ಪುಡಿ ಆಗಿರುವಂತ 3 ಸ್ಪೂನ್ ಸಕ್ಕರೆ. ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂಥ ಸಕ್ಕರೆ ಕೂಡ ಹಾಕ್ಬೋದು, ಆದರೆ ಏನಾಗುತ್ತೆ, ಜಾಸ್ತಿ ಸಮಯ ಹಿಡಿಯುತ್ತೆ. ಬೆಟರು ಫೈನ್ ಪೌಡರ್ ಮಾಡ್ಕೊಂಬಿಟ್ರೆ ಒಳ್ಳೇದು. ನೋಡಿ, 3 ಸ್ಪೂನ್ ಆಯಿತು. ಈಗ ಇದನ್ನು ಕೂಡ ನಾವು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ ಹ್ಯಾಂಡ್ ಬೀಟರ್ ಅಥವಾ ಹ್ಯಾಂಡ್ ಬ್ಲೆಂಡರ್ ಅಂತ ಏನು ಹೇಳ್ತೀವಿ ಅದಿತ್ತು ಅಂದರೆ ಇನ್ನೂ ಒಳ್ಳೇದು, ಬೇಗ ಆಗುತ್ತೆ 2 ನಿಮಿಷಕ್ಕೆಲ್ಲ. ನೋಡಿ ಹೇಗಾಗಿದೆ, ಒಳ್ಳೆ ವಿಪ್ಪಿಂಗ್ ಕ್ರೀಮ್ ಕನ್ಸಿಸ್ಟೆನ್ಸಿ ಅಥವಾ ಕ್ರೀಮ್ ಚೀಸ್ ಥರ ಆಗಿದೆ. ನೋಡೋಕೆ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನನಗೂ ಕೂಡ ಸ್ವಲ್ಪ ಕೈ ನೋವು ಬರ್ತಾ ಇದೆ. ಇದನ್ನ ಪಕ್ಕಕ್ಕಿಟ್ಟು ನಾನಿಲ್ಲಿ 1 ಚಿಟಿಕೆಯಷ್ಟು ಕೇಸರಿ ದಳನ ನೆನೆ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ನೀರಲ್ಲಿ. ನಾನು ಇದಕ್ಕೋಸ್ಕರ ಕುಟಾಣಿ ತೊಗೊಂಡಿದ್ದೀನಿ. ಇದನ್ನು ಸ್ಪೈಸ್ ಮ್ಯಾಶರ್, ಮಸಾಲ ಮ್ಯಾಶರ್ ಅಂತ ಕೂಡ ಹೇಳ್ತಾರೆ. ಕನ್ನಡದಲ್ಲಿ ಇದನ್ನು ನಾವು ಕುಟಾಣಿ ಅಂತ ಹೇಳ್ತೀವಿ. ಕೇಸರಿ ದಳ ಹಾಕೋದ್ರಿಂದ ಒಂದು ಒಳ್ಳೆ ಎಕ್ಸ್ಟ್ರಾ ಅಡಿಷ್ನಲ್ ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಒಂದು ಅರ್ಧ ಸ್ಪೂನಲ್ಲಿ ಅಷ್ಟೇ ನಾನು ನೆನೆಸ್ಕೊತಾ ಇದ್ದೀನಿ. ನಿಮಗಿದು ಆಪ್ಷನಲ್. ನಿಮ್ಮ ಹತ್ರ ಕೇಸರಿ ದಳ ಇಲ್ಲ ಅಂದರೆ ಖಂಡಿತ ಏನು ಬೇಕಾಗಿಲ್ಲ, ಕೇಸರಿ ದಳ ಹಾಕ್ತೆ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಮತ್ತೆ ಒಂದು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಈಗ ನನಗನ್ನಿಸ್ತಾ ಇದೆ ನಾನು ಹ್ಯಾಂಡ್ ಬೀಟರ್ ಅಥವಾ ಬ್ಲೆಂಡರೇ ತಗೋಬೇಕಾಗಿತ್ತು ಮಾಡೋಕ್ಕೆ ಅಂತ. ಬಟ್ ಎಲ್ಲರ ಹತ್ರನೂ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಮಾಮೂಲಿ ನಮ್ಮ ವಿಸ್ಕರ್ ಏನಿರುತ್ತೆ, ಹ್ಯಾಂಡ್ ವಿಸ್ಕರ್, ಅದ್ರಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ. ನೋಡಿ, ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ನೆನೆಯಾಕಿದಂಥ ಕೇಸರಿ ಬಣ್ಣ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಜಸ್ಟ್ 2 ನಿಮಿಷ ಆಗಿದೆ. ಇದರ ನ್ಯಾಚುರಲ್ ಕಲರ್ ಎಷ್ಟು ಸೊಗಸಾಗಿದೆ ನೋಡಿ. ಈಗ ಇದರ ಕಲರ್ನ ಇನ್ನಷ್ಟು ಇಮ್ಮಡಿಗೊಳಿಸೋದು ಅಂತ ಹೇಳ್ತೀವಲ್ಲ, ಆ ಕೆಲಸ ಮಾಡೋಣ. ಬಲ್ಗೈಯಲ್ಲಿ ತಿರುಗ್ಸೋಕ್ಕೆ ನಂಗೆ ಸ್ವಲ್ಪ ಕೈ ನೋವ್ತಾ ಇದೆ. ಲೆಫ್ಟ್ ಹ್ಯಾಂಡಿಗೆ ಸ್ವಲ್ಪ ಕೆಲಸ ಕೊಡ್ತೀನಿ, ಇದು ಬೊಂಬಾಟ ಕೆಲಸ ಮಾಡುತ್ತೆ. ಈಗ ನೋಡಿ, ಏನು ಪ್ಯೂರ ಕಲರ್ ಬಿಟ್ಟಿದೆ. ಪೂರ್ತಿ ದಳಗಳನ್ನೆಲ್ಲ ಪೂರ್ತಿ ಹಿಂಡಾಕ್ಬಿಡ್ತು ನೋಡಿ, ಏನು ಚೆನ್ನಾಗಿದೆ. ಈಗ ಹಾಕ್ತಾ ಇದ್ರೆ ಏನು ಕೇಳ್ತೀರಾ ಕಾಂಬಿನೇಷನು. ನೋಡಿ ಹೆಂಗೆ ಅನ್ನಿಸ್ತಾ ಇದೆಯಲ್ಲ, ಸಖತ್ತಾಗಿದೆ. ನೀಟಾಗಿ ತೊಗೊಳ್ಳೋಣಪ್ಪ, ಒಂದು ಚೂರು ವೇಸ್ಟ್ ಮಾಡೋ ಹಾಗಿಲ್ಲ. 2 ಹನಿ ಮಿಕ್ಕಿದ್ರು ಸಾಕು. ನಾನು ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ಇದರಿಂದ ನಮ್ಮ ಫೇಸ್ ಗ್ಲೋ ತುಂಬ ಚೆನ್ನಾಗಾಗುತ್ತೆ. ಓಕೆ, ನೋಡಿ ಈಗ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ತಿರುಗಿಸ್ತಾ ಇದ್ರೆ. ಇದಕ್ಕೆ ಇದು ನ್ಯಾಚುರಲ್ ಆಗಿ ಒಂದು ಪ್ಯೂರಿಟಿ ಕೊಡ್ತಾ ಇದೆ. ಇದು ಒಂದು ಕೇಸರಿ ಇದೆಯಲ್ಲ, ಒಂದು ಎನ್ಹ್ಯಾನ್ಸ್ ಮಾಡ್ತಿದೆ ಅಂತ ನಾವು ಹೇಳ್ತೀವಲ್ಲ, ಆ ಕೆಲಸ ಮಾಡ್ತಾ ಇದೆ ನೋಡಿ. ಆಹಾ, ಟೇಸ್ಟ್ ನೋಡ್ತಾ ಇದ್ರಂತೂ ಎಕ್ಸಲೆಂಟ್ ಆಗಿದೆ. ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಇಲ್ಲದೆ ಎಲ್ಲ ಬಳ್ಕೊಂಡು ನೀಟಾಗಿ ತಿಂದ್ಬಿಡ್ತಾ ಇದ್ದೆ. ಈಗ ಹಾಕೋತಾ ಇದ್ದೀನಿ ಮ್ಯಾಂಗೋ ಪ್ಯೂರಿ, ಒಂದು ಸಣ್ಣ ಬೌಲಷ್ಟು. ಶ್ರೀಖಂಡ್ ಥಿಕ್ನೆಸ್ ನೋಡಿ ನಾವಿನ್ನೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಈಗ ಇದಾಗಿದೆ. ಏನು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ. ಟೇಸ್ಟ್ ಕೂಡ ಸಖತ್ತಾಗಿದೆ. ಇದಕ್ಕೆ ನಾನು ಹಾಕೋತಾ ಇದ್ದೀನಿ 1 ಪಿಂಚಷ್ಟು ಏಲಕ್ಕಿ ಪುಡಿ, ಹಾಗೆ 1 ಸ್ಪೂನಷ್ಟು ಪಿಸ್ತಾಚಿಯು. ನೀವು ಇನ್ನೂ ಹೆಚ್ಚಿಗೆ ಬೇಕಿದ್ರೆ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ 1 ಕಪ್ಪಲ್ಲಿ ಸ್ಮಾಲ್ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಮ್ಯಾಂಗೋಸ್ ಚಿಕ್ಕದಾಗಿ ಹೀಗೆ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆಪ್ಷನ್ಸ್ ಫ್ರೆಂಡ್ಸ್, ನಿಮಗೆ ಬೇಡ ಅಂದರೆ ಖಂಡಿತ ನೀವು ಸ್ಕಿಪ್ ಮಾಡ್ಬೋದು. ಈ ಶ್ರೀಖಂಡಲ್ಲಿ ನಮಗೆ ಒಳ್ಳೆ ಪ್ರಮಾಣದಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ.
ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ಸಾಕು 100% ನೀವೇ ಮಾಡ್ಕೋತೀರಾ ಈ ರೆಸಿಪಿನ. ಅಷ್ಟು ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಶ್ರೀಖಂಡ್ ಯಾವಾಗಲೂ ಪ್ಲೇನ್ ಆಗಿ ಇರುತ್ತೆ. ನಾನು ಇದಕ್ಕೆ ಅಡಿಷ್ನಲ್ ಆಗಿ ಮಾವಿನ ಹಣ್ಣು ಮತ್ತು ಪಿಸ್ತಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕು ಆ ಡ್ರೈ ಫ್ರೂಟ್ಸ್ನ ನೀವು ಖಂಡಿತವಾಗ್ಲೂ ಹಾಕೋಬಹುದು. ಮಾವಿನ ಹಣ್ಣುಗಳನ್ನ ಈ ಥರ ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ ಮಾಡಿ ಹಾಕೊಳ್ಳೋದ್ರಿಂದ ಕೂಡ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ. ಫ್ರೆಂಡ್ಸ್, ನೋಡ್ತಿದ್ರಲ್ಲ, ನಮ್ಮ ಮ್ಯಾಂಗೋ ಶ್ರೀಖಂಡ್ ಪೂರ್ತಿ ಪ್ರಮಾಣದಲ್ಲಿ ರೆಡಿಯಾಗಿದೆ. ಸರ್ವಿಂಗ್ ಟೈಮ್ ಈಗ. ಸೊ ಮೇಲ್ಗಡೆ ಸ್ವಲ್ಪ ಪಿಸ್ತಾ ಹೀಗೆ ಹಾಕೋಣ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಶ್ರೀಖಂಡ್ ಜೊತೆ ಪೂರಿ, ಚಪಾತಿ, ಬ್ರೆಡ್ ಟೋಸ್ಟ್ ಏನು ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆ ತಗೋತಾ ಇದ್ದೀನಿ ಬ್ರೆಡ್ ಟೋಸ್ಟ್. ನನ್ನ ಫೇವ್ರೆಟ್ ಕೂಡ ಇದು. ಶ್ರೀಖಂಡ್ ಯಾವಾಗಲೂ ಸ್ವಲ್ಪ ನಾವು ಚಿಲ್ಡಾಗಿ ತಿನ್ನೋಕ್ಕೆ ಇಷ್ಟಪಡ್ತೀವಲ್ಲ, ಆದರೆ ಇವಾಗಿನ ಕ್ಲೈಮೇಟ್ ಸ್ವಲ್ಪ ಸರಿ ಇಲ್ಲ, ಮಳೆ ಬರ್ತಿದೆ, ಚಳಿ ಆಗ್ತಿದೆ. ಸೊ ಇವಾಗ ತಿಂದರೆ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಆಗ್ಬೋದು, ಹಾಗಾಗಿ ನಾನು ಇಟ್ಟಿಲ್ಲ. ನೀವು ಬೇಕಿದ್ದಲ್ಲಿ ಅರ್ಧ ಮುಕ್ಕಾಲು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನಿಮಗೆ ಬೇಕಾದಂಗೆ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ಟೇಸ್ಟ್ ಮಾಡೋಣ ಹೇಗೆ ಬಂದಿರುತ್ತೆ ಅಂತ. ಶ್ರೀಖಂಡ್ ಹಾಗೆ ಬ್ರೆಡ್ ಟೋಸ್ಟು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಯಾಕಂದರೆ ಬ್ರೆಡ್ನ ನಾವು ಟೋಸ್ಟ್ ಮಾಡಿದ್ರೆ ಸ್ವಲ್ಪ ಒಂಥರ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಈ ಥರ ಟೋಸ್ಟೆಡ್ ಬ್ರೆಡ್ ಜೊತೆ ತಿನ್ನೋಡಿ, ನಿಮಗೆ ನನ್ನ ಸ್ಟೈಲ್ ಇಷ್ಟ ಆಗ್ಬೋದು ಅನಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ರೆಸಿಪಿ ಹೇಗಿತ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು ಕೂಡ. ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ಲ? ಇಷ್ಟ ಏನಾದರೂ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳ ಮುಖಾಂತರ ನಮ್ಗೆ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.